Hi guys, welcome to our YouTube channel, Arun Suru Family YouTube channel. ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹಾಯ್ ಮಾಡು ಮಗನೇ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿರ್ತೀರಾ ಅನ್ಕೋತೀನಿ. ನಾನು ಇವತ್ತಿನ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನೈಟ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಅಷ್ಟೊಂದು ಬಂದಿಲ್ಲ. ಸೊ ಇವತ್ತು ಚಿಕನ್ ತಿನ್ಬೇಕು ಅನಿಸ್ತಾ ಇದೆ. ಮಾರ್ನಿಂಗಿಂದ ಫುಲ್ಲು ತಲೆನೋಯ್ತಿತ್ತು, ಮತ್ತು ಏನಾದ್ರು ತಿನ್ಬೇಕು ಅನ್ನಿಸ್ತಿತ್ತು. ಆಚೆ ಏನು ಚಾಟ್ಸ್ ತಿನ್ನೋದು ಅನ್ಹೆಲ್ದಿ ಥರ ಇರುತ್ತೆ. ಅದಕ್ಕೇ ನಾನು ಕೃಷಿ ಹೋಗ್ಬಿಟ್ಟು ಚಿಕನ್ ತೊಗೊಂಡು ಬಂದ್ವಿ. ಎಲ್ಲ ಇವ್ರ ಕೆಲಸನ ನಾನು ಕೃಷಿ ಹೋಗಿ ಚಿಕನ್ ತೊಗೊಂಡು ಬಂದ್ವಿ. ಈಗ ಚಿಕನಲ್ಲಿ ಚಿಲ್ಲಿ ಚಿಕನ್ ಮತ್ತು ರೈಸ್ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ. ಆ್ಯಕ್ಚುಲಿ ಹಂಗೆ ಪ್ರಿಪೇರ್ ಮಾಡ್ತಾ ಮಾಡ್ತಾ ಥಾಟ್ಸ್ ಏನೋ ಓಡ್ದಾಯ್ತು ತಲೆಯಲ್ಲಿ. ಈ ಮದರ್ಹುಡ್ ಅನ್ನೋದು ಎಷ್ಟು ಮಿಕ್ಸಪ್ ಫೀಲಿಂಗ್ ಅಲ್ವಾ ಗೈಸ್. ಯಾರ್ಯಾರು ಎಲ್ಲರಿಗೂ ಅಮ್ಮಂದಿರ್ಗೆ ಅದು ಅನಿಸಿರುತ್ತೆ, ಹೊಸದಾಗಿ ಅಮ್ಮ ಆದಾಗ ಯಾವ ಥರ ಮಿಕ್ಸ್ ಫೀಲಿಂಗ್ಸ್ ಇರುತ್ತೆ ಅಂತ. ಒಂದು ಕಡೆ ತುಂಬ ಖುಷಿ ಇರುತ್ತೆ, ತುಂಬ ಹೇಳ್ಕೊಳಕ್ಕಾಗ್ದಿರೋಷ್ಟು ಖುಷಿ. ಹಾಗೇನೆ ನಮ್ಮ ಬಗ್ಗೆ ನಮಗೆ ಒಂಥರ ಏನೋ ದಪ್ಪ ಆಗ್ಬಿಟ್ಟಿದ್ದೀವಿ, ಮತ್ತು ಮೊದಲು ಥರ ಇಲ್ಲ, ಆ ಥರ ಎಲ್ಲ ಒಂಥರ ಏನೋ ಯೋಚನೆ ಬರ್ತಾ ಇರುತ್ತೆ ಅಲ್ವಾ. ಸೊ ನನಗಂತೂ ನಾನು ಜಾಸ್ತಿ ಆ ಥರ ಥಿಂಕ್ ಮಾಡಲ್ಲ, ಆದ್ರೂ ಮಿರರಲ್ಲಿ ನೋಡ್ಕೊಂಡಾಗ ಮೊದಲು ಎಷ್ಟು ಚೆನ್ನಾಗಿದೆ, ಈಗ ಕಾಣಿಸುತ್ತಾ ಡಾರ್ಕ್ ಸರ್ಕಲ್ಸು, ದಪ್ಪ ಆಗೋಗಿದ್ದೀನಿ. ಸೊ ಈ ಥರ ಏನೋ ಇನ್ಸೆಕ್ಯೂರಿಟಿ ಥರ ಅನಿಸ್ತಾ ಇರುತ್ತೆ. ಸೊ ಎಲ್ಲ ಹೆಣ್ಮಕ್ಳಿಗೂ ಈ ಥರ ಅನಿಸಿರುತ್ತೆ ಕಾಮನ್ ಆಗಿ. ಬಟ್ ಅದು ಆ ಫೀಲಿಂಗು ಬರೀ ಹೆಣ್ಮಕ್ಳಿಗೆ ಮಾತ್ರ ಅರ್ಥ ಆಗುತ್ತೆ. ಹೆಂಗೆ ಅಂದರೆ ಮೊದಲೆಲ್ಲ ಬ್ಯೂಟಿ ಬಗ್ಗೆ ಆಗಲಿ ಅಥವಾ ಹೆಲ್ತ್ ಬಗ್ಗೆ ಆಗಲಿ ಇಷ್ಟು ಕೇರ್ ತೊಗೋತಾ ಇರ್ತೀವಿ. ಪಾಪು ಆದಮೇಲೆ ಮನೆ ಕೆಲಸ, ಪಾಪು ಅವ್ರ ಕೆಲಸ, ಅದರಲ್ಲೇ ಮುಳುಗೋಗ್ಬಿಡ್ತೀವಿ. ಎಷ್ಟು ನನ್ನ ಮುಖ ತೊಳೆದಿರ್ತೀನ ಇಲ್ವಾ ಅನ್ನೋ ಥರನೇ ಮರ್ತೋಗಿರುತ್ತೆ. ಸೊ ಮುಂಚೆ ಎಲ್ಲ ಸ್ಕಿನ್ ಕೇರು, ಹೇರ್ ಕೇರು ಎಲ್ಲ ಎಷ್ಟು ಮೇಂಟೈನ್ ಮಾಡ್ತಾ ಇರ್ತೀವಿ. ಪಾಪು ಆದಮೇಲೆ ಅದರಲ್ಲೂ ಸಪ್ರೇಟಾಗಿ ಗಂಡ ಹೆಂಡತಿ ಇಬ್ಬರೇ ಇರೋರಿಗೆ ರಿಲೇಟ್ ಆಗುತ್ತೆ. ಆ್ಯಕ್ಚುಲಿ ಹಸ್ಬೆಂಡ್ ಕೆಲ್ಸಕ್ಕೆ ಹೋದ್ಮೇಲೆ ಫುಲ್ ಡೇ ಪಾಪ ನೋಡ್ಕೋಬೇಕು. ಅವನ ಕೆಲಸನೇ ಪೂರ್ತಿ ದಿನ ಅವನ ಜೊತೆನೇ ಇರಬೇಕು. ಎಷ್ಟು ಕ್ಲಮ್ಸಿ ಆಗಿಬಿಡ್ತಾರೆ ಮಕ್ಕಳು. ಸ್ವಲ್ಪ ದೊಡ್ಡವರಾಗ್ತಾ ಅಂದರೆ ಜೊತೆಲೇ ಇರಬೇಕು. ಇನ್ನೇನು ಮಾಡೋದು, ಟಿ ವಿ ತೋರಿಸ್ಬಾರ್ದು ಅಂತ ಅಂದ್ಕೊಂಡ್ರು ಏನು ಮಾಡೋಕ್ಕಾಗಲ್ಲ, ಇಲ್ಲದೆ ಟಿ ವಿ ತೋರಿಸ್ಲೇಬೇಕು. ಟಿ ವಿ ಹಾಕಿದ್ರೆ ಸ್ವಲ್ಪ ಹೊತ್ತು ನಮಗೂ ಟೈಮ್ ಸಿಗುತ್ತೆ ಏನಾದರೂ ಮಾಡ್ಕೊಳ್ಳೋಕ್ಕೆ ಕೆಲಸ. ಇಲ್ಲ ಅಂದರೆ ಒಂದೇ ಸಮನೆ ಹೇಳೋದು ಎತ್ಕೋ ಅಂತ. ಹಿಂಗಿದೆ ಲೈಫ್ ಅಪ್ಡೇಟ್ಸ್. ನಮ್ಮದು ಸೋಷಿಯಲ್ ಲೈಫ್ ಇಲ್ಲ, ಜಾಸ್ತಿ ಎಲ್ಲೂ ಹೋಗೋಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. 24/7 ಮನೆ ಒಳಗಡೆನೇ ಇರಬೇಕು. ಒಂದೊಂದು ಸತಿ ನಿಜವಾಗ್ಲೂ ತುಂಬ ಸ್ಟ್ರೆಸ್ ಆಗುತ್ತೆ ಗೈಸ್. ನೀವು ಯಾರಾದರೂ ನೀವು ಮದರ್ಸ್ ಇದ್ದರೆ ಕಮೆಂಟ್ ಮಾಡಿ, ನಿಮಗೂ ರಿಲೇಟ್ ಆಗ್ತಾಯಿದ್ರೆ. ಒಂಥರ ರೋಲರ್ ಕೋಸ್ಟರ್ ಥರ ತುಂಬ ಖುಷಿನೂ ಇರುತ್ತೆ. ಯಾಕಂದರೆ ಪ್ರಪಂಚದಲ್ಲಿ ಆ ಖುಷಿಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ಆ ಥರ ಖುಷಿ, ಮಗು ಖುಷಿ. ಆ್ಯಕ್ಚುಲಿ ಅವ್ರು ಆಟ ಆಡೋದು, ಇದು ಆ ಫೀಲಿಂಗ್ಸ್ ಹೇಳೋಕ್ಕಾಗಲ್ಲ. ಹಾಗೇನೆ ಕೆಲವೊಂದು ಸತಿ ಅಷ್ಟೇ ಫ್ರಸ್ಟ್ರೇಷನ್ ಆಗ್ಬಿಡುತ್ತೆ, ನಿದ್ದೆ ಇರಲ್ಲ ಕರೆಕ್ಟಾಗಿ. ಬಟ್ ಇದೆಲ್ಲ ಪಾರ್ಟ್ ಆಫ್ ಲೈಫ್. ಇದು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ನೆನಬೇಕೆಲ್ಲ. ಚಿಕನ್ ತೊಳೆದಿಟ್ಕೊಂಡಿದ್ದೀನಿ, 1/2 kg ಇದೆ. ಇದು ಮೀಡಿಯಮ್ ಸೈಜ್ ಒಂದು 4 ಆನಿಯನ್ನು, ಒಂದು ಖಾರ ಜಾಸ್ತಿ ಬೇಕು ಅಂದರೆ ಒಂದು 5 ಹಸಿರು ಮೆಣಸಿನ್ಕಾಯಿ, 2 ಮೀಡಿಯಮ್ ಸೈಜ್ ಟೊಮ್ಯಾಟೊ, ಒಂದು ಸ್ವಲ್ಪ ಹ್ಯಾಂಡ್ಫುಲ್ ಆಫ್ ಕೊತ್ತಂಬರಿ ಸೊಪ್ಪು ಮತ್ತು ಮಸಾಲೆ. ಸೊ ನನಗೆ ಫ್ಯಾನ್ಸಿಯಾಗಿ ಬೌಲಲ್ಲೆಲ್ಲ ಹಾಕಿ ಇಡೋಷ್ಟು ಟೈಮ್ ಇಲ್ಲ ಎಲ್ಲ ವೀಡಿಯೋ ಮಾಡೋಕ್ಕೆ. ಸೊ ಹಂಗೆ ರಫ್ಲಿ ತೋರಿಸ್ತಾ ಇದ್ದೀನಿ. ನಾರ್ಮಲ್ಲು ಬಾತ್ಗೆಲ್ಲ ಹಾಕ್ತೀವಲ್ಲ ಗರಂ ಮಸಾಲೆ, ಅದು ಇದು
ಹಳದಿ ಪೌಡರು ಸ್ವಲ್ಪ ಒಗ್ಗರಣೆಗೆ. ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಡ, ಜಸ್ಟ್ ಒಂದು 15 ಮಿನಿಟ್ಸಿಗೆ ರೆಡಿ ಆಗಿಬಿಡುತ್ತೆ. ಇದು ಧನಿಯಾ ಪೌಡರು, ಚಿಲ್ಲಿ ಪೌಡರು, ಮಾಮೂಲಿ ಕಾಶ್ಮೀರಿ ಚಿಲ್ಲಿ ಪೌಡ್ರು, ಖಾರ ಪುಡಿ, ಮತ್ತು ಮಾಮೂಲಿ ಉಪ್ಪು, ಮತ್ತು ಇದು ಗರಂ ಮಸಾಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದಕ್ಕೆ ಏನೂ ಆಡ್ಸಂಗಿಲ್ಲ, ಚಕ್ಕಂತ ಆಗೋಗ್ಬಿಡುತ್ತೆ. ರೈಸ್ ಕೂಗಷ್ಟರಲ್ಲೇ ಆಲ್ಮೋಸ್ಟ್ ಎಲ್ಲ ಪ್ರೊಸೆಸ್ ಮುಗ್ದೋಗಿರುತ್ತೆ. ಅದೇ ಚಿಕನ್ ಕುಕ್ ಆಗೋಕ್ಕೆ ಮಾತ್ರ ಸ್ವಲ್ಪ ಟೈಮ್ ಬೇಕು ಅಷ್ಟೇ. ಸೊ ಈಗ ಮಾಡೋ ಪ್ರೊಸೆಸ್ ತೋರಿಸ್ತೀನಿ. ಮಾಸ್ಟರ್ ಶೆಫ್ ಬಂದಿದ್ದಾರೆ ಹೆಲ್ಪ್ ಮಾಡೋಕ್ಕೆ. ನನಗೆ ಹೆಲ್ಪ್ ಮಾಡ್ತೀರಾ ಮಾಸ್ಟರ್ ಶೆಫ್? ನಮಗೆ ಚಿಕನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀರಾ? ಸೊ ಈಗ ಪ್ಯಾನ್ಗೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಕು. 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ, ಯಾಕಂದರೆ ಚಿಕನ್ನೇ ಎಣ್ಣೆ ಬಿಡೋದ್ರಿಂದ. ಎಣ್ಣೆ ಕಾದ್ಮೇಲೆ ನಾರ್ಮಲಾಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ದೂರನೇ ಇರಬೇಕು, ಹಸಿರು ಮೆಣಸಿನ್ಕಾಯಿ ಸಿಡಿದ್ಬಿಡುತ್ತಲ್ಲ. ಸೊ ಹಸಿರು ಮೆಣಸಿನ್ಕಾಯಿ ಹಾಕ್ತೀನಿ ಫಸ್ಟೇ. ಆಯಿಲ್ಗೆ ಫಸ್ಟೇ ಹಸಿರು ಮೆಣಸಿನ್ಕಾಯಿ ಹಾಕ್ಬಿಟ್ರೆ ಸ್ವಲ್ಪ ಅದ್ರದ್ದು ಖಾರ ಒಂಚೂರು ಇದಾಗುತ್ತೆ ಎಣ್ಣೆಲಿ ಫ್ರೈ ಆದರೆ. ಅದಕ್ಕೆ ನಾನು ಎಲ್ಲ ಅಡುಗೆಯಲ್ಲೂ ಕಾಮನಾಗಿ ಫಸ್ಟೇ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಇವಾಗ ಆನಿಯನ್ ಹಾಕ್ಕೊತಾ ಇದ್ದೀನಿ. ನಾರ್ಮಲಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್. ನಾರ್ಮಲ್ ಜಸ್ಟ್ ಇದನ್ನು ಮಿಕ್ಸ್ ಮಾಡಿ, ಇದು ಮಾಮೂಲಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಒಂದು ಟಿಪ್ಸ್ ಏನು ಗೊತ್ತಾ, ಇದು ಆನಿಯನ್ ಫ್ರೈ ಆಗೋವಾಗ ಒಂದು ಸ್ವಲ್ಪ ಸಾಲ್ಟನ್ನ ಹಂಗೆ ಹಾಕಿದ್ರೆ ಬೇಗ ಬ್ರೌನ್ ಆಗುತ್ತೆ. ಬೆಂದಾದಮೇಲೆ ಫ್ರೈ ಆದಮೇಲೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇದು ಪ್ಯಾಕೆಟ್ 10 ರುಪೀಸ್ದು ಹಾಕಿದ್ದೀನಿ. ಈಗ ಇದು ಗಮ್ಮನವರೆಗೂ ಫ್ರೈ ಮಾಡ್ಕೊಳ್ಳೋದು. ಏನಂದರೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀವಿ ಚಿಕನ್ ಅಡುಗೆಗೆ ಅಂದರೆ ಇದು ಸಾಲ್ಟ್ನ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು. ಯಾಕಂದರೆ ಇದರಲ್ಲೇ ಆಲ್ರೆಡಿ ಸಾಲ್ಟ್ ಹಾಕಿರ್ತಾರಲ್ಲ, ಆ್ಯಡ್ ಮಾಡಿರ್ತಾರಲ್ಲ, ಸಾಲ್ಟ್ ತುಂಬ ಉಪ್ಪಾಗ್ಬಿಡುತ್ತೆ. ಆಮೇಲೆ ನೋಡ್ಕೊಂಡು ಹಾಕೋಬೇಕು, ನಾರ್ಮಲಾಗಿ ಹಾಕೋಕ್ಕಿಂತ ಕಮ್ಮಿ ಹಾಕೋಬೇಕು. ಗಮ್ಮಂದಮೇಲೆ ಇದಕ್ಕೆ ಈಗ ಚಿಕನ್ ಹಾಕೋಣ. ಸ್ವಲ್ಪ ಗಮ್ಮಂದರೆ ಸಾಕು, ಇಲ್ಲಾಂದರೆ ಎಲ್ಲ ಪಾತ್ರೆಗೆ ಕಟ್ಸ್ಕೊಂಡ್ಬಿಡುತ್ತೆ ತುಂಬ ಫ್ರೈ ಮಾಡೋಕ್ಕೆ ಹೋದರೆ. ಈಗ ಚಿಕನ್ ಹಾಕಿದಾಯಿತು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಗಮ್ಮಂದಮೇಲೆ ಈಗ ಅರಿಶಿನ, ಚಿಕನ್ ಹಾಕ್ಬಿಟ್ಟು ಅರಿಶಿನ ಆ್ಯಡ್ ಮಾಡಿಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಇದು ಸ್ವಲ್ಪ ನೀರು ಬಿಟ್ಕೋಬೇಕು, ಅಲ್ಲಿವರೆಗೂ ಹೀಗೆ ಬಿಡಬೇಕು ಮಿಕ್ಸ್ ಮಾಡಿಬಿಟ್ಟು. ಅದಾದಮೇಲೆ ಮಿಕ್ಕಿಗೆ ಮಸಾಲೆ ಆ್ಯಡ್ ಮಾಡಿಬಿಟ್ರೆ ಆಯಿತು. ಮಸಾಲೆ ಆ್ಯಡ್ ಮಾಡಾದ್ಮೇಲೆ ಟೊಮೆಟೊ ಆ್ಯಡ್ ಮಾಡೋದು ನಾನು. ಅವಾಗ ಮಸಾಲೆ ಗಮ್ ಅಂತ ಬೆಂದಿರುತ್ತೆ. ಟೊಮೆಟೊ ಫಸ್ಟ್ ಆ್ಯಡ್ ಮಾಡಿಬಿಟ್ರೆ ಮಸಾಲೆಗೂ ಮುಂಚೆ ಅದೇನಾಗುತ್ತೆ, ಕರೆಕ್ಟಾಗಿ ಮಸಾಲೆ ಗಮ್ ಅನ್ನಲ್ಲ, ಎಲ್ಲ ವೆಟ್ಟಾಗ್ಬಿಡುತ್ತಲ್ಲ, ಅದಕ್ಕೆ. ಸೊ ಈಗ ಇದನ್ನು ಸ್ವಲ್ಪ ನೀರೆಲ್ಲ ಬಿಟ್ಕೋಬೇಕು ಚಿಕನ್ನು. ನೀರು ಬಿಟ್ಕೊಂಡ್ಮೇಲೆ ಮಾಮೂಲಿ ಸ್ಪೈಸಸ್ ಏನೇನಿದೆ ಆ್ಯಡ್ ಮಾಡ್ಕೊಳ್ಳೋದು. ಈಗ ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ಈಗ ಇದಕ್ಕೆ ಚಿಲ್ಲಿ ಪೌಡ್ರ್ ಹಾಕೋಣ. ಖಾರ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳೋದು. ಇವತ್ತು ಸ್ವಲ್ಪ ಸ್ಪೈಸಿ ತಿನ್ಬೇಕು ಅನಿಸ್ತಾ ಇದೆ, ಚೂರು ಎಕ್ಸ್ಟ್ರಾ ಹಾಕೋತಾ ಇದ್ದೀನಿ ನಾನು. ಚಿಲ್ಲಿ ಪೌಡ್ರ್ ಆಯಿತು, ಗರಂ ಮಸಾಲ, ಆಮೇಲೆ ಧನಿಯಾ ಪುಡಿ. ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ಈಗ ಆಲ್ರೆಡಿ ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ಮೇಲೆ. ಸೊ ಇದು ಸ್ವಲ್ಪ ಇನ್ನೊಂದು ಚೂರು ಗಮ್ಮನ್ಬೇಕು. ಗಮ್ಮಂದಮೇಲೆ ಟೊಮೆಟೊ ಹಾಕೋದು. ಇದು ಡ್ರೈ ಆಗೇ ಬೇಕು ಅಂದರೆ ಈ ಥರನೇ ಫುಲ್ಲು ಬೇಯಿಸ್ಬಿಟ್ಟು ತೊಗೋಬೋದು, ಹಂಗೆ ತಿನ್ಬೋದು. ಸ್ವಲ್ಪ ಗ್ರೇವಿ ಥರ ಬೇಕಾದರೆ ಟೊಮೆಟೊ ಹಾಕ್ಬಿಟ್ಟು ಸ್ವಲ್ಪ ನೀರು ಆ್ಯಡ್ ಮಾಡಬೇಕು. ರೈಸಿಗೆ ತಿನ್ನಬೇಕಂದ್ರೆ ನೀರು ಹಾಕ್ಕೋಬೇಕಾಗುತ್ತೆ, ಒಂದು ಸ್ಮಾಲ್ ಕಪ್ಪಷ್ಟು ನೀರು ಹಾಕೋಬೇಕು. ಇಲ್ಲ ಹಾಗೆ ಏನಾದರೂ ಸೈಡ್ಸ್ ತಿಂತಾಯಿದ್ದೀವಿ ಅಂತಂದರೆ ಹಿಂಗೆ ಡ್ರೈ ಹಾಕಿ ತಿನ್ಕೋಬೋದು. ಲಾಸ್ಟಲ್ಲಿ ಸ್ವಲ್ಪ ಲೆಮನ್ ಹಾಕ್ಕೊಬಿಟ್ಟು ಹಿಂಗೆ ಡ್ರೈ ಥರನೇ ತಿನ್ಕೋಬೋದು. ಟೊಮೆಟೊ ಆ್ಯಡ್ ಮಾಡಿದೆ.
ಇದು ಟೊಮೆಟೊ ಆ್ಯಡ್ ಮಾಡಾಗಿ ಮಿಕ್ಸ್ ಆಯಿತು. ಈಗ ಸ್ವಲ್ಪ ವಾಟರ್ ಹಾಕ್ಬಿಟ್ಟು ಈಗ ಬೇಯಕ್ಕೆ ಬಿಡೋದು. ಈಗ ಇದನ್ನು ಕ್ಲೋಸ್ ಮಾಡಿ ಒಂದು 5 to 6 ಮಿನಿಟ್ಸ್ ಹಾಗೆ ಬಿಟ್ಬಿಡೋದು. ಸ್ವಲ್ಪ ಮಧ್ಯ ಬಂದು ಒಂಚೂರು ನೋಡಿ ತಿರಿಬೇಕಾಗುತ್ತೆ, ಇಲ್ಲಾಂದರೆ ತಳ ಇಟ್ಕೊಬಿಡುತ್ತಲ್ಲ. ಇಷ್ಟೇ, ಆಲ್ರೆಡಿ ರೈಸ್ ಆಯಿತು. ಈಗ ಇದು ಇನ್ನೊಂದು 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ನಮ್ಮ ಮನೆಯವ್ರು ಬಂದಮೇಲೆ ತಿನ್ನೋದಷ್ಟೇ ಕೆಲಸ. ಸೊ ಮನೇಲಿ ಏನೇನಿರುತ್ತೆ ವಸ್ತುಗಳು ಎಲ್ಲ ಆಟಾಡೋಕ್ಕಿರುತ್ತೆ. ಬಟ್ಲು, ನನ್ನ ಮನೇಲಿ ಹಾಕ್ಕೊಂಡು ಓಡಾಡೋ ಸ್ಲಿಪ್ಪರು, ಬಟ್ಟೆ, ಅಡುಗೆ ಮನೆ ಪಾತ್ರೆ ಎಲ್ಲ ಕೂಡ ಅವನಿಗೆ ಟಾಯ್ಸು. ಸೊ ಇದೆಲ್ಲ ಎತ್ತಿ ಕ್ಲೀನ್ ಮಾಡಬೇಕು ಸ್ಲ್ಯಾಬ್. ಆಲ್ರೆಡಿ ಅಳು ಶುರುವಾಗಿದೆ. ಆಯಿತು ಚಿಕನು ವೆಯ್ಟು. ಈಗ ಇದಕ್ಕೆ ಒಂದು ಸ್ವಲ್ಪ ಒಂದು 4-5 ಕಡ್ಡಿ ಪುದೀನ ಮತ್ತು ಮೆಂತ್ಯ ಹಾಕೋತಾ ಇದ್ದೀನಿ. ಇದು ಚಿಕನ್ನು ಮಟನ್ ಮಾಡಿದಾಗ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿದ್ರೆ ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಾಗುತ್ತೆ. ಇದು ಹಾಕೋತಾ ಇದ್ದೀನಿ. ಇದೀಗ ಇನ್ನೊಂದು 2 ಮಿನಿಟ್ಸ್ ಬಂದರೆ ಆಯಿತು. ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಗಾರ್ನಿಷ್ ಮಾಡಿದ್ರೆ ಮುಗೀತು. ಆಗೋಯ್ತು. ನಾನು ಕೊಟ್ಟಿದ್ದ ಟೈಮು ಸರ್ ಅವರು ಅಳ್ತಾ ಇದ್ದಾರೆ. ಆಲ್ರೆಡಿ ಆಗೋಗಿದೆ, ಟೈಮ್ ಆಯಿತು. ಈಸಿ ಚಿಕನ್ ರೆಸಿಪಿ ರೆಡಿ ಆಯಿತು. ಒಂದೇ ಸಮನೆ ಅಳುತ್ತಾ ಇದ್ದಾನೆ, ಎತ್ಕೋ 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 ಅಂತ. ಒಂದೇ ಸಮನೆ ಅಳೋದು. ಕೃಷಿ ನಿಂಗೆ ಅನಿಸ್ತಾ ಇಲ್ವಾ ಜಾಸ್ತಿ ಆಯಿತು ಅಂತ? ಸ್ವಲ್ಪ ಆಯಿತು, ಶ್ರಮ ಕೂತಲ್ವಾ? ಇವಾಗ ಫುಲ್ಲು ಸ್ಟಾಪ್ ಅಳು. ನೋಡು, ಏನಾರ ಒಂಚೂರು ಕಣ್ಣೀರೈತೆ ಕಣ್ಣಲ್ಲಿ. ಹಾಂ, ಅವಾಗಿಂದ ಸೈರನ್ ಬಡ್ಕೊಂಡಂಗೆ ಬಡ್ಕೊತಾ ಇದೆಯಲ್ಲ. ಆನ್ಸರ್ ಮಾಡಿ ಸರ್, ಆನ್ಸರ್ ಮಾಡಿ ಸ್ವಲ್ಪ ಇಲ್ಲಿ. ಹಾಂ ಹಾಂ, ನಿದ್ರೆ ಬಂದ್ಬಿಟ್ಟಿದೆ ನಮ್ಮ ಚಂದ್ರಂಗೆ. ನಿದ್ರೆ ಬಂದ್ಬಿಟ್ಟಿದೆಯಲ್ಲ ಇವನಿಗೆ ಇವತ್ತು ತುಂಬಾನೇ. ಕಳ್ಳ ಸ್ಲ್ಯಾಬ್ ಮೇಲೆ ಹತ್ತಿ ಇವರೆಲ್ಲ ಧ್ವಂಸ ಮಾಡೋಕ್ಕೆ ತುಂಬ ಇಷ್ಟ ಇವರಿಗೆ. ಈಗೇನು ಅಳುಗ್ನೂ ಬರ್ತಾ ಇಲ್ಲ, ಏನೂ ಬರ್ತಾ ಇಲ್ಲ. ಅಳೀಗ ಸರಿ ಮಾಡ್ತಾ ಇದ್ದೀವಿ. ನೀವು ಹಿಡ್ಕೋಬೇಕು. ಸ್ಲ್ಯಾಬ್ ಮೇಲೆ ಹತ್ತು ನಿಂತಿರೋದು, ಇಲ್ಲಿ ಹತ್ತಿಸು ಅಂತ ಹಠ ಮಾಡೋದು. ಇದು ಹೆಂಗಿದೆ ಟೇಸ್ಟು? ಚೆನ್ನಾಗಿದೆಯಾ? ಇವಾಗ ತಾನೇ ಏನೋ ಅಂತಿದ್ರಲ್ಲ, ಜೀರಿಗೆ ತಿಂದರೆ ಕಳ್ಳೆಲ್ಲ ಕಟ್ಟಾಗಿ ಹೋಗುತ್ತಾ? ಇವತ್ತು ವ್ಲಾಗ್ ಇಲ್ಲ ಎಂಡ್ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವಾಗ ಮಲ್ಕೋಬೇಕು, ಹೋಗಿ ಊಟ ಎಲ್ಲ ಆಯಿತು. ರೆಡಿ. ಇವತ್ತು ಸ್ವಲ್ಪ ಲೇಟಾಗಿ ಬಂದಿದ್ರು, ಮಲ್ಕೋಬೇಕು. ಲೇಟ್ ಆಗಿಬಿಟ್ಟಿದ್ದೆ, ಅವ್ರಿಗೆ ನಿದ್ದೆ ಬಂದು ಫುಲ್ ಗಲಾಟೆ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಲವ್ ಯು ಆಲ್. ಬಾಯ್. ಸಬ್ಸ್ಕ್ರೈಬ್ ಮಾಡಿ.